ಶ್ರೀ ಗುರುಭ್ಯೋ ನಮಃ. ಹರಃ ಓಂ. ಆತ್ಮೀಯ ಪ್ರಿಯ ವೀಕ್ಷಕರೆಲ್ಲರಿಗೂ ನ್ಯೂಸ್ ಮೀಡಿಯಾ 363 ಚಾನೆಲ್ಗೆ ಸ್ವಾಗತ. ನಾನು ದರ್ಶನ್ ಶಾಸ್ತ್ರಿ. ವೀಕ್ಷಕರ, ಇಂದಿನ ವಿಡಿಯೋದಲ್ಲಿ ತುಲಾ ರಾಶಿಯ ಜನವರಿ ತಿಂಗಳ ಭವಿಷ್ಯವನ್ನು ನೋಡೋಣ. ಒಂದು ವಿಚಾರ ನೆನಪಲ್ಲಿಟ್ಕೊಳ್ಳಿ, ಇದು ಕೇವಲ ಗೋಚಾರ ಫಲ ಆಗಿರುತ್ತೆ. ಗೋಚಾರ ಫಲ ಅಂತ ಹೇಳಿದ್ರೆ ಈಗಿನ ಗ್ರಹಗಳ ಸ್ಥಿತಿಗತಿಯ ಮೇಲೆ ನಿಮ್ಮ ರಾಶಿ ಭವಿಷ್ಯವನ್ನು ಹೇಳ್ತಕ್ಕಂಥದ್ದು. ಹಾಗಿದ್ರೆ ರಾಶಿ ಭವಿಷ್ಯ ಅಷ್ಟು ನಿಜ ಆಗಲ್ವಾ ಅಂತ ಕೇಳಿದ್ರೆ ಖಂಡಿತ ನಿಜ ಆಗುತ್ತೆ. ಯಾವಾಗ ಗೋಚಾರದಲ್ಲಿ ಯಾವ ಗ್ರಹ ಶುಭ ಅಥವಾ ಅಶುಭವಾಗಿದೆ, ಜಾತಕದಲ್ಲೂ ಕೂಡ ಅದೇ ಗ್ರಹದ ದಶಾಭುಕ್ತಿ ನಡೀತಾ ಇದ್ದು ಆ ಗ್ರಹ ನಿಮ್ಮ ಜಾತಕದಲ್ಲಿ ಯಾವ ಸ್ಥಾನದಲ್ಲಿ ಕೂತಿದ್ದಾನೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಒಬ್ಬ ಮನುಷ್ಯನ ನಿಖರವಾದಂಥ ಫಲಗಳನ್ನು ಆಗು ಹೋಗುಗಳನ್ನು ತಿಳ್ಕೋಬೇಕು ಅಂತ ಇದ್ರೆ ಅವನ ಜಾತಕ ಮತ್ತು ಗೋಚಾರದ ಫಲ ಎರಡೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಮ ಜಾತಕದ ನಿಖರವಾದಂಥ ವಿಶ್ಲೇಷಣೆಗಾಗಿ ಸ್ಕ್ರೀನ್ ಮೇಲೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಕನ್ಸಲ್ಟೇಷನ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ತುಲಾ ರಾಶಿ ಮೊದಲನೇ ಗ್ರಹ ರವಿ ಗ್ರಹ. ನಿಮ್ಮ ರಾಶಿಗೆ ರವಿ ಒಂದು 4ನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ. ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಏರುಪೇರನ್ನು ಕೊಡ್ತಾನೆ. ಬಿಟ್ಟರೆ ಹೊಟ್ಟೆಗೆ ಸಂಬಂಧಪಟ್ಟಂಥ ಕಾಯಿಲೆಗಳು, ಹೊಟ್ಟೆ ನೋವಾಗಿರ್ಬೋದು ಅಥವಾ ಅಜೀರ್ಣ ಆಗಿರಬಹುದು ಅಥವಾ ಉಷ್ಣಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳನ್ನು ನೋಡಬೇಕಾಗ್ತದೆ. ಬಿಟ್ಟರೆ ರವಿಯಿಂದ ಬೇರೆ ಯಾವುದೇ ರೀತಿ ನಿಮಗೆ ಸಮಸ್ಯೆ ಆಗೋದಿಲ್ಲ. ಅದು ಕೂಡ ನಿಮ್ಮ ಜಾತಕದಲ್ಲಿ ರವಿ ಎಷ್ಟು ಬಲಿಷ್ಠನಾಗಿದ್ದಾನೆ ಅದರ ಮೇರೆಗೆ ಗೋಚಾರದ ರವಿಯ ಫಲಗಳು ನಿಂತಿರುತ್ತೆ. ನಿಮ್ಮ ಜಾತಕದಲ್ಲಿ ರವಿ ಬಲಿಷ್ಠನಾಗಿದ್ದರೆ ನಾನು ಇಷ್ಟೊತ್ತು ಆರೋಗ್ಯದ ಸಮಸ್ಯೆ ಅಂತ ಏನು ಹೇಳಿದೆ ಅದು ನಿಮಗೆ ಅಷ್ಟು ಎಫೆಕ್ಟನ್ನು ಮಾಡೋದಿಲ್ಲ, ಹೆದರೋ ಅವಶ್ಯಕತೆ ಇಲ್ಲ. ಇನ್ನು ರವಿ ಆದ ನಂತರ ನೋಡಬೇಕಾಗಿರ್ತಕ್ಕಂಥದ್ದು ಕುಜಗ್ರಹ. ನಿಮ್ಮ ರಾಶಿಗೆ ಕುಜ ಬಂದು 10ನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ. 10ನೇ ಮನೆ ಅಂತ ಹೇಳಿದ್ರೆ ಕಾರ್ಯಸ್ಥಾನ, ಅಂದರೆ ಕೆಲಸದ ಸ್ಥಾನ ಅಂತ ಹೇಳ್ತೀವಿ. ಅದರಲ್ಲೂ ಕೂಡ ಅಲ್ಲಿ ಕುಜ ನೀಚನಾಗಿದ್ದಾನೆ ಅಂತ ಹೇಳಿದ್ರೆ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಗಳಿಂದ ನಿಮಗೆ ಮೋಸ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತದೆ. ಮತ್ತು ಭೂಮಿಯನ್ನು ತಗೋಬೇಕು ಅಂದ್ಕೊಂಡಿದ್ರೆ ಅಥವಾ ಭೂಮಿಯನ್ನು ಮಾರಬೇಕು ಅಂದ್ಕೊಂಡಿದ್ರೆ ಈ ಕೆಲಸಗಳನ್ನು ಸ್ವಲ್ಪ ಮುಂದೂಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಕೃಷಿಕರಿಗೆ ಸ್ವಲ್ಪ ಹಿನ್ನಡೆ ಕಾಣ್ತಕ್ಕಂಥ ಸಂದರ್ಭಗಳು ಹೆಚ್ಚಾಗಿ ಕಂಡುಬರುತ್ತೆ. ಹೆಚ್ಚಾಗಿ ಈ ಬೋರ್ವೆಲ್ ಹಾಕ್ಸಿದ್ರೆ ಅದು ಫೇಲ್ ಆಗೋ ಚಾನ್ಸಸ್ಗಳು ಕೂಡ ಕಂಡು ಬರ್ತದೆ. ಮತ್ತು ಯಾರ್ಯಾರು ಎಂಜಿನಿಯರ್ಸ್ ಇದ್ದೀರಾ ಅಥವಾ ಕನ್ಸ್ಟ್ರಕ್ಷನ್ ಫೀಲ್ಡ್ಗೆ ಸಂಬಂಧಪಟ್ಟಂಥ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದೀರಾ ಅಥವಾ ಯಾರ್ಯಾರು ಬಿಲ್ಡರ್ಸ್ ಇದ್ದೀರಾ, ನಿಮಗೆ ಕೆಲಸ ಮಾಡ್ತಕ್ಕಂಥ ಜಾಗದಲ್ಲಿ ಸ್ವಲ್ಪ ಕೆಲಸದ ಒತ್ತಡಗಳು ಜಾಸ್ತಿ ಆಗೋ ಸಂದರ್ಭಗಳು ಕಂಡು ಬರುತ್ತೆ. ನೀವು ಎಷ್ಟು ಪೇಷನ್ಸಿಂದ ಇರ್ತೀರಾ ಅಷ್ಟು ಕುಜನಿಂದ ಹೆಚ್ಚು ಶುಭ ಫಲಗಳನ್ನು ನಿರೀಕ್ಷಣೆ ಮಾಡಬಹುದು. ಹಾಗಾಗಿ ಕೆಲಸ ಮಾಡ್ತಕ್ಕಂಥ ಜಾಗದಲ್ಲಿ ಬೇಕು ಅಂತಲೇ ನಿಮಗೆ ಕೋಪವನ್ನು ಬರೆಸ್ತಕ್ಕಂಥದ್ದು ಅಥವಾ ನಿಮ್ಮ ಮನಸ್ಥಿತಿಯನ್ನು ಹಾಳು ಮಾಡ್ತಕ್ಕಂಥ ಪರಿಸ್ಥಿತಿಗಳು ಕೂಡ ಬರುತ್ತೆ. ಇದು ಎಲ್ಲವನ್ನು ಲೆಕ್ಕಿಸದೆ ನೀವು ಎಷ್ಟು ಪೇಷನ್ಸಿಂದ ಮುಂದುವರಿತೀರಾ ಅಷ್ಟು ಒಳ್ಳೆಯದಾಗುತ್ತೆ. ಮತ್ತು ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಹೆಚ್ಚಾಗಿ ರಕ್ತಸ್ರಾವ ಆಗ್ತಕ್ಕಂಥ ಸಂದರ್ಭಗಳು ಕಂಡುಬರ್ತದೆ ಕುಜನಿಂದ. ಒಟ್ಟಾರೆ ಕುಜ ನಿಮಗೆ ಅಷ್ಟು ಶುಭ ಫಲವನ್ನು ಕೊಡ್ತಾ ಇಲ್ಲ. ಇನ್ನು ಕುಜ ಆದ ನಂತರ ನೋಡಬೇಕಾಗಿರ್ತಕ್ಕಂಥದ್ದು ಬುಧ ಗ್ರಹ. ನಿಮ್ಮ ರಾಶಿಗೆ ಬುಧ ಬಂದು 3ನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ. ನ್ಯೂಟ್ರಲ್ ಅಂತ ಹೇಳ್ಬೋದು. ಇಲ್ಲಿ ಶುಭ ಫಲಗಳನ್ನು ಹೆಚ್ಚಾಗಿ ಕೊಡೋದಿಲ್ಲ, ಅಶುಭ ಫಲಗಳನ್ನು ಹೆಚ್ಚಾಗಿ ಕೊಡೋದಿಲ್ಲ. ಆದರೆ ನಿಮ್ಮ ಜಾತಕದಲ್ಲಿ ಬುಧ ಎಷ್ಟು ಬಲಿಷ್ಠನಾಗಿದ್ದಾನೆ ಅದರ ಮೇಲೆ ಬುಧನ ಗೋಚಾರದ ಫಲ ನಿಂತಿರ್ತದೆ. ಸೊ ನೀವೇನಾದರೂ ಸಣ್ಣ ಪುಟ್ಟ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಖಂಡಿತ ಮಾಡಬಹುದು. ಬುಧ ಇಲ್ಲಿ ಒಂಟಿ ಇರೋದ್ರಿಂದ ಹೆಚ್ಚು ಶುಭ ಫಲವನ್ನೇ ಕೊಡ್ತಾನೆ, ಗೊತ್ತಾಯ್ತಲ್ಲ. ಸಣ್ಣ ಪುಟ್ಟ ಬಿಸ್ನೆಸ್ಸನ್ನು ಮಾತ್ರ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಅದರಲ್ಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಂತ ಹೇಳ್ತೀವಲ್ಲ, ಈ ರೀತಿ ಫಲಗಳನ್ನು ಹೆಚ್ಚಾಗಿ ಬುಧ ಕೊಡ್ತಾ ಇರ್ತಕ್ಕಂಥದ್ದು. ಒಟ್ಟಾರೆ ಬುಧ ನಿಮಗೆ ಅಲ್ಪ ಮಟ್ಟಿಗೆ ಶುಭ ಫಲದಾಯಕನಾಗಿದ್ದಾನೆ ಅಂತಲೇ ಹೇಳ್ಬೋದು. ಸಂಬಂಧಿಕರ ವಿಚಾರದಲ್ಲಿ ಸ್ವಲ್ಪ ಬೇಸರ ಮೂಡ್ತಕ್ಕಂಥ ಸಂದರ್ಭಗಳು ಕಂಡುಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಬುಧ ಶತ್ರುವಿನ ಕ್ಷೇತ್ರದಲ್ಲಿ ಇರೋದ್ರಿಂದ ನಿಮ್ಮ ಅಣ್ಣ ಅಥವಾ ನಿಮ್ಮ ತಮ್ಮ, ನಿಮ್ಮ ಅಕ್ಕ ತಂಗಿ ವಿಚಾರದಲ್ಲಿ ಸ್ವಲ್ಪ ವೈಮನಸ್ಸಾಗ್ತಕ್ಕಂಥದ್ದು, ಮಾತಿನ ಚಕಮಕಿ ಆಗ್ತಕ್ಕಂಥ ಸಂದರ್ಭಗಳು ಕಂಡುಬರ್ತದೆ. ಇನ್ನು ಬುಧ ಆದ ನಂತರ ನೋಡಬೇಕಾಗಿರ್ತಕ್ಕಂಥದ್ದು ಗುರುಗ್ರಹ. ನಿಮ್ಮ ರಾಶಿಗೆ ಗುರು ಬಂದು 8ನೇ ರಾಶಿಯಲ್ಲಿ ಸ್ಥಿತನಾಗಿರ್ತಾನೆ. ಅಂದರೆ ಇನ್ನೂ ಬರೋ 4 ತಿಂಗಳ ತನಕ ನಿಮಗೆ ಗುರುಬಲ ಇರೋದಿಲ್ಲ. ಸ್ವಲ್ಪ ಸ್ವಜನ ವಿರೋಧ ಜಾಸ್ತಿ ಆಗಿರ್ತದೆ. ನಿಮ್ಮವರೇ ನಿಮ್ಮ ಜೊತೆಗೆ ಇದ್ದು ನಿಮ್ಮ ಜೊತೆ ಚೆನ್ನಾಗಿ ಮಾತಾಡಿದ್ರು ಕೂಡ ಬೇರೆಯವ್ರ ಹತ್ರ ನಿಮ್ಮ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನು ಆಡ್ತಕ್ಕಂಥ ಪರಿಸ್ಥಿತಿಯನ್ನು ಗುರು ಕೊಟ್ಟಿರ್ತಾನೆ. ಹೆಚ್ಚು ದಿನಗಳ ಕಾಲ ನಡೆಯೋದಿಲ್ಲ. ಅವರು ಎಷ್ಟು ಏನೇ ನಿಮ್ಮ ಬಗ್ಗೆ ಯಾರು ಏನೇ ಮಾತಾಡಿದ್ರು ಕೂಡ ಅದು ಯಾವುದು ನಿಮಗೆ ಲೆಕ್ಕಕ್ಕೆ ಬರೋದು ಇಲ್ಲ, ನಿಮಗೆ ಅದು ತಗಲೋದು ಇಲ್ಲ, ಗೊತ್ತಾಯ್ತಲ್ಲ. ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ಜಾತಕದಲ್ಲಿ ಗುರು ಎಷ್ಟರ ಮಟ್ಟಿಗೆ ಬಲಿಷ್ಠನಾಗಿದ್ದಾನೆ ಅದರ ಮೇಲೆ ಗೋಚಾರದ ಗುರುವಿನ ಫಲಗಳು ನಿಂತಿರುತ್ತೆ. ನಾನು ಇಷ್ಟೊತ್ತು ಏನೇನು ಅಶುಭ ಫಲಗಳನ್ನು ಹೇಳಿದೆ ಅದ್ಯಾವುದು ನಿಮಗೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಜಾತಕದಲ್ಲಿ ಗುರು ಚೆನ್ನಾಗಿದ್ದಾನೆ ಅಂತ. ಅದೇ ನಿಮ್ಮ ಜಾತಕದಲ್ಲಿ ಗುರು ಏನಾದರೂ ದುಸ್ಥಾನ ಸ್ಥಿತಿಯಲ್ಲಿ ಇದ್ದು, ಶತ್ರು ಕ್ಷೇತ್ರದಲ್ಲೋ ನೀಚ ಕ್ಷೇತ್ರದಲ್ಲೋ ಇದ್ದು
ಅವನದೇ ದಶಾಭುಕ್ತಿ ನಡೀತಾ ಇದ್ರೆ ನಾನು ಇಷ್ಟೊತ್ತು ಹೇಳಿದ ಫಲಗಳೆಲ್ಲ ನಿಮಗೆ ನಿರೂಪಣೆಗೆ ಖಂಡಿತ ಬರುತ್ತೆ. ಇನ್ನು ಗುರು ಆದ ನಂತರ ನೋಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಶುಕ್ರ ಗ್ರಹ. ನಿಮ್ಮ ರಾಶ್ಯಾಧಿಪತಿ ಶುಕ್ರ ನಿಮಗೆ ಪಂಚಮ ಸ್ಥಾನ ಅಂದರೆ 5ನೇ ಸ್ಥಾನದಲ್ಲಿ ಸ್ಥಿತನಾಗಿದ್ದಾನೆ. ತುಂಬ ಅತ್ಯುತ್ತಮವಾದಂಥ ಶುಭ ಫಲಗಳನ್ನು ಕೊಡ್ತಾ ಇದ್ದಾನೆ. ತುಂಬ ಚೆನ್ನಾಗಿದ್ದಾನೆ ಶುಕ್ರ ಅಂತಲೇ ಹೇಳ್ಬೋದು. ಯಾವ ವಿಚಾರದಲ್ಲಿ? ಯಾರ್ಯಾರು ಈ ಬಟ್ಟೆಗೆ ಸಂಬಂಧಪಟ್ಟಂಥ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದೀರಾ, ಅಥವಾ ವೆಹಿಕಲ್ಗೆ ಸಂಬಂಧಪಟ್ಟಂಥ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಅಥವಾ ಚಿನ್ನ ಬೆಳ್ಳಿ ಸಂಬಂಧಪಟ್ಟಂಥ ಕೆಲಸವನ್ನು ಮಾಡ್ತಾ ಇದ್ದೀರಾ, ಅಥವಾ ಎಜುಕೇಷನ್ ವಿಚಾರದಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳು ಈ ಹಾಡು ನೃತ್ಯ ಗೀತಾದಿಗಳನ್ನು ಮಾಡ್ತಕ್ಕಂಥವ್ರು, ಅಥವಾ ಆ್ಯಕ್ಟಿಂಗ್ ಮಾಡ್ತಕ್ಕಂಥವ್ರು, ಅಥವಾ ನಿಮ್ಮಲ್ಲಿ ಏನಾದರೂ ಒಂದು ಕಲೆ ಇರುತ್ತೆ, ಆ ಕಲೆನ ಸಮಾಜಕ್ಕೆ ನೀವು ತೋರಿಸ್ಬೇಕು ಅಂದ್ಕೊಂಡಿದ್ರೆ ಜನವರಿ ತಿಂಗಳು ನಿಮಗೆ ಶುಕ್ರ ತುಂಬ ಚೆನ್ನಾಗಿದ್ದಾನೆ. ಖಂಡಿತ ನೀವು ಧೈರ್ಯವನ್ನು ಮಾಡಿ ಮುನ್ನುಗ್ಗಬಹುದು. ಮತ್ತು ಕೃಷಿಕರಿಗೆ ಸ್ವಲ್ಪ ಈ ಕಾಫಿ ಬೆಳೀತಕ್ಕಂಥವ್ರು, ಅಥವಾ ಹೂವು ಹಣ್ಣು ಬೆಳೀತಕ್ಕಂಥವ್ರು, ಅಥವಾ ಈ ಮೆಣಸನ್ನು ಬೆಳೀತಕ್ಕಂಥವ್ರು, ಇವರಿಗೆಲ್ಲ ಒಂದು ಲಾಭದಾಯಕವಾಗಿರ್ತಕ್ಕಂಥ ತಿಂಗಳು ಜನವರಿ ತಿಂಗಳು ಅಂತಲೇ ಹೇಳ್ಬೋದು. ಒಟ್ಟಾರೆ ಶುಕ್ರ ತುಂಬ ಚೆನ್ನಾಗಿದ್ದಾನೆ. ಮತ್ತು ವಿಶೇಷವಾಗಿ ಹೆಣ್ಣು ಮಕ್ಕಳ ವಿದ್ಯಾರ್ಥಿಗಳು ಯಾರ್ಯಾರಿದ್ದೀರಾ, ನಿಮಗೆ ಸರಕಾರದಿಂದ ಏನಾದರೂ ಅನುಕೂಲಗಳಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಶುಕ್ರನಿಂದ ಕಂಡು ಬರ್ತಾ ಇದೆ. ಒಟ್ಟಾರೆ ತುಂಬ ಶುಭ ಫಲವನ್ನು ಕೊಡ್ತಾ ಇದ್ದಾನೆ ಶುಕ್ರ. ಇನ್ನು ಶುಕ್ರ ಆದ ನಂತರ ನೋಡಬೇಕಾಗಿರ್ತಕ್ಕಂಥದ್ದು ಶನಿ ಗ್ರಹ. ನಿಮ್ಮ ರಾಶಿಗೆ ಶನಿ ಒಂದು 5ನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ. ಇನ್ನೂ 2 ತಿಂಗಳ ಕಾಲ ಮಾತ್ರ ನಿಮಗೆ ಪಂಚಮ ಶನಿ ಕಾಟ ಇರ್ತದೆ. 2 ತಿಂಗಳಂದರೆ ಮಾರ್ಚ್ ತಿಂಗಳ ಕೊನೆಗೆ ನಿಮಗೆ ಪಂಚಮ ಶನಿ ಕಾಟ ಬಿಡುಗಡೆ ಆಗ್ತದೆ. ಸದ್ಯಕ್ಕೆ 5ನೇ ಮನೆಯಲ್ಲಿ ಇರೋದ್ರಿಂದ ಪಂಚಮ ಶನಿ ಕಾಟ ಇನ್ನೂ 2 ತಿಂಗಳು ಇರ್ತದೆ. ಮಕ್ಕಳ ವಿಚಾರದಲ್ಲಿ ಮಾತ್ರ ಏನಾದರೂ ಬೇಸರ ಇರ್ತದೆ. ನಿಮ್ಮ ಮಕ್ಕಳು ಅನಾವಶ್ಯಕ ಖರ್ಚನ್ನು ಮಾಡ್ತಕ್ಕಂಥದ್ದು, ಅಥವಾ ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಕೇಳದೇ ಇರ್ತಕ್ಕಂಥದ್ದು, ಅಥವಾ ಹೆಚ್ಚಾಗಿ ಸೋಮಾರಿಗಳಾಗಿರ್ತಕ್ಕಂಥದ್ದು, ಅಥವಾ ಎಜುಕೇಷನ್ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗಿರ್ತಕ್ಕಂಥದ್ದು, ಈ ರೀತಿ ಫಲವನ್ನು ಬಿಟ್ಟರೆ ಬೇರೆ ಯಾವುದೇ ರೀತಿ ನಿಮಗೆ ಪಂಚಮ ಶನಿಯಿಂದ ಸಮಸ್ಯೆಗಳು ಆಗೋದಿಲ್ಲ. ಇದು ಅಷ್ಟೇ, ನಿಮ್ಮ ಜಾತಕದಲ್ಲಿ ಶನಿ ಬಲಿಷ್ಠನಾಗಿದ್ದರೆ ಇಷ್ಟೊತ್ತು ನಾನು ಹೇಳಿದ ಅಶುಭ ಫಲಗಳು ಯಾವುದು ನಿಮಗೆ ಆಗೋದಿಲ್ಲ. ಅದೇ ಜಾತಕದಲ್ಲೂ ಶನಿ ಏನಾದರೂ ಸ್ವಲ್ಪ ಅಬಲನಾಗಿದ್ದು ಗೋಚಾರದಲ್ಲೂ ಕೂಡ ಪಂಚಮ ಶನಿ ಕಾಟ ಇನ್ನೂ 2 ತಿಂಗಳಿರೋದ್ರಿಂದ ಸ್ವಲ್ಪ ಎಫೆಕ್ಟನ್ನು ಕಾಣ್ತೀರಾ. ಇನ್ನು ಶನಿ ಆದ ನಂತರ ನೋಡಬೇಕಾಗಿರ್ತಕ್ಕಂಥದ್ದು ರಾಹು ಮತ್ತು ಕೇತು. ನಿಮ್ಮ ರಾಶಿಗೆ ರಾಹು ಬಂದು 6ನೇ ಮನೆಯಲ್ಲಿ ಸ್ಥಿತನಾಗಿರ್ತಾನೆ. ಗುರು ಇಲ್ಲಿ ಹೇಗೆ ಫಲವನ್ನು ಕೊಡ್ತಾ ಇದ್ದಾನೋ ರಾಹು ಕೂಡ ಅದೇ ರೀತಿ ಫಲಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು. ಸಂಬಂಧಿಕರ ವಿಚಾರದಲ್ಲಿ ಏನಾದರೂ ಸಮಸ್ಯೆಗಳು, ಯಾವ ವಿಚಾರದಲ್ಲಿ ನಿಮ್ಮ ಜೊತೆಗೆ ಚೆನ್ನಾಗಿದ್ದು ಕೂಡ ಬೇರೆಯವರ ಹತ್ರ ನಿಮ್ಮ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನು ಹೇಳ್ತಕ್ಕಂಥದ್ದು. ನೀವು ಎಷ್ಟೇ ಒಳ್ಳೆಯದನ್ನು ಮಾಡಿದ್ರೂ ಕೂಡ ಯಾವುದೊಂದು ಸಣ್ಣ ತಪ್ಪನ್ನು ತೋರಿಸಿ ಅದೇ ದೊಡ್ಡ ತಪ್ಪು ಅನ್ನೋ ರೀತಿ ಸಮಾಜದಲ್ಲಿ ನಿಮ್ಮನ್ನು ಬಿಂಬಿಸ್ತಕ್ಕಂಥ ಕೆಲಸವನ್ನು ನಿಮ್ಮ ಸುತ್ತಮುತ್ತಲಿನ ಜನ ಮಾಡ್ತಾರೆ. ಇದೊಂದು ವಿಚಾರದಲ್ಲಿ ಬಿಟ್ಟರೆ ಬೇರೆ ಯಾವುದೇ ರೀತಿ ನಿಮಗೆ ಸಮಸ್ಯೆ ಆಗೋದಿಲ್ಲ. ಬರಬೇಕಾಗಿರತಕ್ಕಂಥ ಹಣ ಇನ್ನೂ ಬರ್ತಾ ಇರೋದಿಲ್ಲ. ನಷ್ಟದ್ರವ್ಯ ಅಂತಲೇ ಹೇಳ್ತೇವೆ, ಹೌದಲ್ವಾ? ನಿಮಗೆ ಎಷ್ಟೋ ವರ್ಷಗಳಿಂದ ಒಂದು ಹಣ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಇನ್ನೂ 4 ತಿಂಗಳ ಕಾಲ ನೀವು ಕಾಯಬೇಕಾಗತ್ತೆ. ಅಂದರೆ 4 ತಿಂಗಳ ನಂತರ ರಾಹುವಿನ ಜಾಗವನ್ನು ಬದಲಾವಣೆ ಮಾಡ್ತಾನೆ. ಅದಾದ ನಂತರದಲ್ಲಿ ನೀವು ರಾಹುವಿನಿಂದ ಶುಭ ಫಲವನ್ನು ನಿರೀಕ್ಷಣೆ ಮಾಡಬಹುದು. ಇನ್ನು ರಾಹು ಆದ ನಂತರ ನೋಡಬೇಕಾಗಿರ್ತಕ್ಕಂಥದ್ದು ಕೇತು ಗ್ರಹ. ನಿಮ್ಮ ರಾಶಿಗೆ ಕೇತು ಬಂದು 12ನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ. 12ನೇ ಮನೆ ಅಂತ ಹೇಳಿದ್ರೆ ಖರ್ಚು ಅಥವಾ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ. ಯಾವ ವಿಚಾರಕ್ಕೆ? ಗೋಲ್ಡ್ ಲೋನನ್ನು ಕಟ್ಟಿರ್ಬೋದಾಗಿರ್ಬೋದು, ಅಥವಾ ವೆಹಿಕಲ್ ಲೋನನ್ನು ಕಟ್ಟೋದಾಗಿರ್ಬೋದು, ಅಥವಾ ಹೋಮ್ ಲೋನನ್ನು ಕಟ್ಟೋದಾಗಿರ್ಬೋದು. ಈ ರೀತಿ ವಿಚಾರಕ್ಕೆ ಹಣ ಖರ್ಚಾಗ್ತಾ ಇರುತ್ತೆ ಬಿಟ್ಟರೆ ಬೇರೆ ಯಾವುದೇ ರೀತಿ ಅನಾವಶ್ಯಕ ಖರ್ಚುಗಳು ಇರೋದಿಲ್ಲ. ಸೊ ಇದಾಗಿತ್ತು ತುಲಾರಾಶಿಯ ಜನವರಿ ತಿಂಗಳ ಭವಿಷ್ಯ. ಇನ್ನು ಪರಿಹಾರಗಳನ್ನು ನೋಡೋದಾದರೆ ಸ್ವಲ್ಪ ಇಲ್ಲಿ ಕುಜ ನಿಮಗೆ ಹೆಚ್ಚಾಗಿ ಅಶುಭ ಫಲದಾಯಕನಾಗಿ ಕಾಣ್ತಾ ಇದ್ದಾನೆ, ಹೌದಲ್ವಾ? ಏನು ಪರಿಹಾರಗಳನ್ನು ಮಾಡ್ಕೋಬೇಕು? ಮನೆಯಲ್ಲಿ ಒಂದು ದುರ್ಗಾ ಯಂತ್ರವನ್ನು ಸ್ಥಾಪನೆ ಮಾಡಿ ಪ್ರತಿದಿನ ಅದಕ್ಕೆ ಪೂಜಾದಿಗಳನ್ನು ಮಾಡಿದ ನಂತರ ನೀವು ಕೆಲಸದ ಕಡೆಗೆ ಹೋಗಿದ್ದೆ ಆದಲ್ಲಿ ಕೆಲಸದ ವಿಚಾರದಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳೆಲ್ಲ ಖಂಡಿತ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮ ಜಾತಕದ ನಿಖರವಾದಂಥ ವಿಶ್ಲೇಷಣೆಗಾಗಿ ಸ್ಕ್ರೀನ್ ಮೇಲೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಕನ್ಸಲ್ಟೇಷನ್ ಮಾಡಿ ಅಂತ ಹೇಳ್ತಾ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ವಿಡಿಯೋಸನ್ನು ಲೈಕ್ ಮಾಡಿ, ಶೇರ್ ಮಾಡಿ.